ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತು. ಇತ್ತೀಚೆಗೆ ಒಂದು ಬೆಂಗಳೂರಿನಲ್ಲೇ ವಿಶೇಷವಾಗಿ ಸಂಸ್ಕಾರ ಭಾರತಿ ಕರ್ನಾಟಕ ಅದರ ಮೂಲಕ ಒಂದು ಸಮ್ಮೇಳನ ನಡೆದ ಭಾರತೀಯ ನಾರಿ ವ್ಯಕ್ತಿ ಮತ್ತು ಶಕ್ತಿ ಅಂತ. ವಿಶೇಷವಾಗಿ ಈ ಫಂಕ್ಷನ್ದಲ್ಲೇ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಅಹಲ್ಯಾ ಶರ್ಮಾ ಅವರು, ಜೊತೆಗೆ ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಾಂತಾಧ್ಯಕ್ಷ ಸುಚೀಂದ್ರ ಪ್ರಸಾದ್ ಅವರು ಒಂದಷ್ಟು ಅಭಿಪ್ರಾಯಗಳನ್ನು ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಶಾಪ ಆಗ್ತಾಯಿದೆ ಅಂತ. ನಿಜವಾಗಿ ಶಾಪ ಆಗ್ತಾಯಿದೆಯಾ? ಉನ್ನತ ಶಿಕ್ಷಣದಿಂದ ಮನುಷ್ಯ ಪರಿವರ್ತನೆ ಆಗ್ತಾನೆ. ಆ ಶಿಕ್ಷಣಕ್ಕಂತ ತಾಕತ್ತು ಇರ್ತದೆ. ಅಂಥದ್ರಲ್ಲೇ ಹೆಣ್ಮಕ್ಳು ಉನ್ನತ ಶಿಕ್ಷಣ ಪಡೆದ್ರೆ ಅದು ಅವ್ರಿಗೆ ಶಾಪ ಆಗ್ತದಾರ. ನೋಡಿರಿ, ಮಧ್ಯದಾಗ ಅವ್ರ ಮಾತುಗಳು ನೋಡಿರಿ. ಅಹಲ್ಯಾ ಶರ್ಮಾ ಅವ್ರು ಮಾತಾಡ್ತಾರೆ. ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಅಹಲ್ಯಾ ಶರ್ಮಾ ಅವರು, ಕೌಟುಂಬಿಕ ಚೌಕಟ್ಟು ಮೀರಿರುವ ಆಧುನಿಕ ಹೆಣ್ಣು ಮಕ್ಕಳಿಗೆ ಕುಂಕುಮ ನೀಡಲು ಯೋಚಿಸಬೇಕಾದ ಪರಿಸ್ಥಿತಿ ಇದೆ. ನೋಡಿರಿ ಎಂಥ ಮಾತು ಮಾತಾಡ್ತಾ ಇದ್ದಾರೆ ಇವರು. ಆಧುನಿಕ ಹೆಣ್ಣು ಮಕ್ಕಳಿಗೆ ಕುಂಕುಮ ನೀಡಲು ಸಹಿತ ಕಷ್ಟ ಆಗ್ತಾಯಿದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಸಂಸ್ಕಾರಕ್ಕೆ ಹೆಸರಾಗಿದ್ದ ಭಾರತೀಯ ನಾರಿಯರು ಈಗ ಸಮಾನತೆ ಹೆಸರಿನಲ್ಲಿ ಸಾಗುತ್ತಿರುವ ಪರಿ ಭಯ ಹುಟ್ಟಿಸುತ್ತದೆ. ಭಯ ಹುಟ್ಟಿಸ್ತದಪ್ಪ ಇದು. ಇವತ್ತಿನ ಹೆಣ್ಮಕ್ಳು ಹೈಯರ್ ಎಜುಕೇಷನ್ ಕಲ್ತಿದ್ದರಿಂದಾಗಿಯೋ ಹಿಂಗಾಗಿದೆ ಅಂತ ಅವ್ರ ಅಭಿಪ್ರಾಯ ಇರ್ಬೋದಿಲ್ಲ ಅಂತಲ್ಲ. ನಮ್ಮ ಮಾನಸಿಕ ಸ್ಥಿತಿಗೆ ಯಾರು ಹೊಂದಾಣಿಕೆ ಆಗೋದಿಲ್ಲವೋ ಅವರು ಸಹಜವಾಗಿ ನಮಗೆ ಒಪ್ಪಿಗೆ ಆಗೋದಿಲ್ಲ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಯಾಕಂತಂದರೆ ಲೋಕೋಭಿನರುಚಿ. ಆಧುನಿಕ ಹೆಣ್ಮಗಳು ಅಂತಂದ್ರೆ ಯಾರು? ಹೈಯರ್ ಎಜುಕೇಷನ್ ಪಡೆದಂಥವಳು, ಉನ್ನತ ಶಿಕ್ಷಣ ಪಡೆದಂಥವಳು ಅಂತ ಇಲ್ಲೊಂದು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಇಂಥ ಹೆಣ್ಮಕ್ಕಳ ನಡೆ ಭಯ ಹುಟ್ಟಿಸ್ಲಿಕ್ಕತ್ತದ. ಯಾಕಂದ್ರೆ ಅವ್ರ ಕಾರಣ ಹೇಳ್ತಾರೆ ಅದಕ್ಕೆ ಯಾಕೆ ಹಿಂಗಾಗ್ಲಿಕ್ಕತ್ತದಪ್ಪ ಅಂತೇಳಿ. ವಿಶೇಷವಾಗಿ ಈ ಒಂದು ಫಂಕ್ಷನ್ ಭಾರತೀಯ ನಾರಿ ವ್ಯಕ್ತಿ ಮತ್ತು ಶಕ್ತಿ ಸಮ್ಮೇಳನದಲ್ಲಿ ಮಾತಾಡ್ತಾ ಅವರು ಏನಾಗ್ತಾ ಇದ್ದಪ್ಪ ಇವತ್ತು ಅಂತಂದ್ರೆ, ಇವತ್ತು ಹೆಣ್ಣು ಮಕ್ಕಳಿಗೆ ಕೌಟುಂಬಿಕ ಚೌಕಟ್ಟು ಅಗತ್ಯ. ಇಲ್ಲವಾದಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛೆ ಆಗುವ ಸಾಧ್ಯತೆ ಇರುತ್ತದೆ. ಸ್ವಾತಂತ್ರ್ಯ ಕೊಟ್ಟಿದ್ದು ಸ್ವೇಚ್ಛೆಯಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಎಚ್ಚರಿಂದ ಅದನ್ನು ಉಪಯೋಗ ಮಾಡಬೇಕು ಅಂತ ಹೈಯರ್ ಎಜುಕೇಷನ್ ಮಾಡೋದ್ರಿಂದ ಪ್ರಶ್ನೆ ಮಾಡುವಂಥದ್ದು ಬರ್ತದೆ. ಯಾಕೆ ಏನಂತೇಳಿ. ಸಮಾನತೆ ಬೇಕು, ಹೌದು. ಸಮಾನತೆ ಅಂದರೆ ಏನು? ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಹೋಗುವಂಥದ್ದು, ಒಬ್ರಿಗೊಬ್ರು ಗೌರವ ಕೊಡುವಂಥದ್ದು. ಆದರೆ ವಿಶೇಷವಾಗಿ ನಾವು ಈಗೇನು ಈ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಅಹಲ್ಯಾ ಶರ್ಮಾ ಅವರು ನೋಡೋದೇನಪ್ಪ ಅಂದ್ರೆ, ಸಮಾನತೆಪ್ಪ ಅಂದರೆ ಈಗ ಹೆಂಗೆ ಹೆಣ್ಣಿದ್ದಾಳೆ, ಗಂಡಿನ ಅಭಿಪ್ರಾಯಕ್ಕೆ ಬದ್ದಿದ್ದ ಅವ್ರು ಹೇದಂಗೆ ಕೇಳ್ಕೊಂಡು ಹೋಗುವಂಥದ್ದು, ಮನೆ ನಡೆಸ್ಕೊಂಡು ಹೋಗುವಂಥದ್ದು, ಒಂದು ರೀತಿಯಿಂದ ವಿರೋಧವನ್ನು ವ್ಯಕ್ತ ಮಾಡಲಾರ್ದ ಪುರುಷ ಏನು ಹೇಳ್ತಾನೆ ಅದು ಎಸ್ ಅನ್ನುವಂಥದ್ದು ಮನಸ್ಥಿತಿ ಅವ್ರು ಇರಬೇಕು ಅನ್ನುವಂಥ ವಿಚಾರ ಅದು. ಅವು ಸರಿನದ ಇಲ್ಲ ಅಂತಲ್ಲ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದು ಹೆಚ್ಚಿಗೆ. ಮತ್ತು ಆಲ್ರೆಡಿ ಮನು ಸ್ಮೃತಿಯನ್ನು ಅಭ್ಯಾಸ ಮಾಡಿದವರು ಅಥವಾ ಮನು ವಿಚಾರಗಳನ್ನು ತಿಳ್ಕೊಂಡವರು, ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ, ನಾವು ಸ್ವತಂತ್ರ ಕೊಟ್ಟಿದ್ದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ನಮ್ಮ ಅಹಲ್ಯಾ ಶರ್ಮಾ ಅವ್ರದ. ಇದೇ ಕಾರಣಕ್ಕೆ ಇನ್ನೊಬ್ಬರು ಇಲ್ಲಿ ಮಾತಾಡಿದ್ದಾರೆ. ಸಂಸ್ಕಾರ ಭಾರತೀಯ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಾಂತಾಧ್ಯಕ್ಷರಂತ ಯಚೇಂದ್ರ ಪ್ರಸಾದ್ ಅವರು, ಹೆಣ್ಣು ಮಕ್ಕಳಿಗೆ ವರವಾಗಬೇಕಿದ್ದ ಉನ್ನತ ಶಿಕ್ಷಣ ಶಾಪವಾದಂತೆ ಭಾಸವಾಗುತ್ತದೆ. ಹೊರ ಆಗಬೇಕಾಯ್ತು, ಶಾಪ ಆಗ್ತಾಯಿದೆ ಅಂತ ಅನ್ನಿಸ್ಲಿಕ್ಕತ್ತದೆ. ಯಾಕಂದ್ರೆ ನಾವು ಪರಸ್ಪರ ಅವಲಂಬಿತರೆಂದು ಸಮಾಜ ವಿಜ್ಞಾನ ಹೇಳ್ತದೆ. ಹೌದು, ಗಂಡು ಹೆಣ್ಣು, ಹೆಣ್ಣು ಗಂಡಿಗೆ ಅವಲಂಬಿತರು, ಕೂಡಿ ಹೋಗುವಂಥದ್ದು, ಅಲ್ಲಿ ಸಮಾನತೆ ಅದ, ಅದನ್ನು ಹೇಳ್ತದೆ ಸಮಾಜ ವಿಜ್ಞಾನ. ಆದರೆ ನಾವು ಯಾರನ್ನೂ ಅವಲಂಬಿಸುವುದಿಲ್ಲ ಎಂದರೆ ಹೇಗೆ? ಯಾರನ್ನೂ ಅವಲಂಬಿಸೋದಿಲ್ಲ ಅಂತಂದ್ರೆ ಹೆಂಗಪ್ಪ, ಏನಿದು, ಒಬ್ಬರು ಬೇಕಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಮೀಕ್ಷೆಯ ಪ್ರಕಾರ ಮುಂದಿನ ದಿನಗಳಲ್ಲಿ ಅವಿವಾಹಿತ ಯುವತಿಯರ ಸಂಖ್ಯೆ ಹೆಚ್ಚಳವಾಗಲಿದೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಪ್ಯಾಕೇಜ್ ಪಡೆಯುವ ಅವರು ವಿವಾಹ ಮತ್ತು ಮಕ್ಕಳು ಪಡೆಯುವುದರಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಿರುವ ಬಗ್ಗೆಯೂ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾವು ಈಗ ಸ್ಥಿತ್ಯಂತರ ಕಾಲಘಟ್ಟದಲ್ಲಿದ್ದು ಮೌಲ್ಯಾಧಾರಿತ ಕುಟುಂಬಕ್ಕೆ ಮಾತೃಶಕ್ತಿ ಅಗತ್ಯ. ಮೌಲ್ಯಾಧಾರ ಕುಟುಂಬ ಆಗಬೇಕಾದ್ರೆ ಮಾತೃಶಕ್ತಿ ಆಗೈತೆ. ಸರಿ ಅನ್ನಿಸ್ತದೆ, ನೋಡಿ ಮೇಲ್ನೋಟಕ್ಕೆ ಹೌದು ಪಾಲಿಸ್ತದೆ. ಆದರೆ ಇದನ್ನು ಒಳಹೊಕ್ಕು ನೋಡಿದಾಗ ಇಲ್ಲಿಯೇ ಪುರುಷ ಪ್ರಧಾನ ಸಮಾಜಕ್ಕೆ ಇಲ್ಲಿಯೇ ಹೆಣ್ಮಕ್ಳು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಸೂಚನೆ.
ಹೌದು, ಉದ್ಯೋಗ ದೊಡ್ಡದು ಕಲ್ತಂಗೆ ಮಾಡಿದಂಗೆ ಆರ್ಥಿಕವಾಗಿ ಭದ್ರತೆ ಬಂದಂಗೆ ಸಹಜದು. ಮೊದಲ ಮಹಿಳೆಯರು ಏನಾಗ್ತದಪ್ಪ ಅಂತಂದ್ರೆ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಪಡಿತಾ ಇರಲಿಲ್ಲ. ಗಂಡ ಕೊಟ್ಟಿದ್ದನ್ನು ನಮ್ಮಲ್ಲಿ ತೊಡಿ ಮರಿ ಮಾಡಿ ಊಟ ಮಾಡಬೇಕು ಅನ್ನುವಂಥ ಮಾತದ. ಹಂಗೆ ಹೋಗ್ತಿದ್ರು. ಇವತ್ತು ಆ ಶಿಕ್ಷಣ ಪಡೆದ ತಕ್ಷಣ ಆರ್ಥಿಕವಾಗಿ ಸುಭದ್ರ ಆದ ತಕ್ಷಣ ಸಹಜವಾಗಿ ನಾವೊಂದು ಕೆಲಸ ಮಾಡ್ತಿದ್ರೆ ನೀವೊಂದು ಮಾಡಿರಿ ಅನ್ನುವಂಥ ಪ್ರಸಂಗ ಬಂದ ಬರ್ಲಿಕ್ಕತ್ತದ. ಇದು ಇವತ್ತಿಂದು. ಅದರ ಅರ್ಥ ಉನ್ನತ ಶಿಕ್ಷಣ ಕೊಡಬಾರದು ಅಂತ ಅಲ್ಲ. ಇದರಿಂದ ಮತ್ತೆ ನಾವು ಅವ್ರು ಉನ್ನತ ಶಿಕ್ಷಣ ಕೊಡಲಿಲ್ಲ ಏನಾಗೋದು, ಗಂಡನ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬದುಕೊಂಡು ಹೋಗುವಂಥದ್ದು, ಪರಾವಲಂಬಿ ಆಗುವಂಥ ಸಹಜ ಆಗ್ತದೆ. ನೀವು ಸಹಜವಾಗಿ ಪರಾವಲಂಬಿ ಆಗುವಂಥ ಜನಗಳು ಮತ್ತೆ ಮುಂದೆ ಬರ್ತವೆ. ಯಾಕಂದರೆ ಉನ್ನತ ಶಿಕ್ಷಣ ಇಲ್ಲ ಅಂದ್ರೆ ನೀವು ಆರ್ಥಿಕವಾಗಿ ಭದ್ರವು ಸಾಧ್ಯತೆ ಕಡಿಮೆ ಇದ್ದಾವೆ. ಪ್ರಶ್ನೆ ಮಾಡಲಿಕ್ಕೆ ಬಂದ್ ಮಾಡಿಬಿಡ್ತೀರಿ. ಯಾವಾಗ ಮನುಷ್ಯ ಆರ್ಥಿಕವಾಗಿ ಅಭದ್ರ ಆಗ್ತಾನೋ ಸಹಜವಾಗಿ ಆರ್ಥಿಕವಾಗಿ ಬಲಾಢ್ಯದಂಥ ವ್ಯಕ್ತಿ ಮುಂದೆ ಗುಲಾಮನಾಗಿ ಹೋಗುವಂಥ ಪ್ರಸಂಗದ. ಗುಲಾಮಾಗಿ ಹೋಗ್ಬೇಕು ಹೆಣ್ಮಗಳು. ಪ್ರಶ್ನೆ ಮಾಡಬಾರ್ದ, ಸಮಾನವಾಗಿ ಬದುಕುವುದನ್ನು ಕಲಿಬಾರ್ದ. ಇದು ವಿಷಯ ಏನು ಹೇಳ್ತದಪ್ಪ ಅಂದರೆ ಈ ವಿಚಾರಗಳು ಸಂಸ್ಕಾರ ಭಾರತೀಯವ್ರದ್ದು. ನೀವು ಉನ್ನತ ಶಿಕ್ಷಣ ಪಡಲಿಕ್ಕೆ ಹೋಗ್ಬೇಡ್ರಿ. ನೀವು ಇದ್ದಂಥವ್ರು ಈಗ ಹೆಂಗದಿದ್ದ ವ್ಯವಸ್ಥೆ ಮುಂದುವರಿಲಿ. ಇದರ ಅರ್ಥ ಏನಪ್ಪ ಅಂದ್ರೆ ಸ್ತ್ರೀ ಅಲ್ಲಿದ್ದುಕೊಂಡು ಸ್ವಾತಂತ್ರ್ಯ ಅನುಭವಿಸ್ರಿ ಅನ್ನುವಂಥ ಮಾತು. ಇವತ್ತು ಇದು ಸರಿನಾ ಮಾತು ಅಂತ. ಯಾಕಂದರೆ ಇವತ್ತು ನಾವು ಪಾಶ್ಚಾತ್ಯ ಎಜುಕೇಷನ್ ಅಷ್ಟೇ ಅಲ್ಲ, ಪಾಶ್ಚಾತ್ಯನೂ ಪ್ರಶ್ನೆಗಿದ್ರು ಇಡೀ ವಿಶ್ವದಲ್ಲೇ. ಇವತ್ತು ನಾವು ಸಮಾನತೆ ಬಗ್ಗೆ, ಗಂಡು ಹೆಣ್ಣು ಸಮಾನ ಅನ್ನೋದ್ರ ಬಗ್ಗೆ, ದುಡಿದ್ರಲ್ಲಿ ಇಬ್ಬರು ಸಮಾನ ಅನ್ನೋದ್ರ ಬಗ್ಗೆ ಇವತ್ತು ನಾವು ಪರಿವರ್ತನೆ ಆಗ್ತಾಯಿದ್ವಿ. ಕುಟುಂಬ ಶೈಲಿ ಬದಲಾಗ್ತಾಯಿದೆ. ಒಂದು ಕಾಲಕ್ಕೆ ಎಜುಕೇಷನ್ ಇರಲಿಲ್ಲ. ಸಹಜವಾಗಿ ದುಡ್ಡಿದ್ದಂಥವನು ಅಥವಾ ಬುದ್ಧಿವಂತ ಆಳ್ತಾ ಇದ್ದ. ಇವತ್ತು ಅವರು ಬುದ್ಧಿವಂತರಾಗ್ತಾ ಇದ್ದಾರೆ. ನಾವು ಆಳ್ತೀವಪ್ಪ, ನಾವು ಸಮಾನವಾಗಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ನಿಮ್ಮನ್ನು ಆಳ್ತೀವಿ ಅನ್ನೋದಕ್ಕಿಂತಲೂ ನಾವು ನಿಮ್ಮಲ್ಲಿ ಸಮಾನವಾಗಿ ಬದುಕ್ತಾ ಇದ್ವಿ ಅನ್ನೋದನ್ನು ನಾವು ವ್ಯವಸ್ಥೆ ಮಾಡ್ತಾಯಿಲ್ಲ. ಆ ವಿಷಯಗಳೆಲ್ಲ ವ್ಯಕ್ತ ಆಗ್ತಾ ಇದ್ದಾವೆ ಇಬ್ಬರಲ್ಲಿ, ಅಹಲ್ಯ ಶರ್ಮಾ ಅವರಲ್ಲೇ ಮತ್ತು ಅದೇ ಕಾಲಕ್ಕೆ ನಮ್ಮ ಸುಚೇಂದ್ರ ಪ್ರಸಾದ್ ಅವರ ವಿಚಾರಗಳಲ್ಲಿ. ಯಾಕಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಗಂಡಿರಲಿ ಹೆಣ್ಣಿರಲಿ ಸಹಜವಾಗಿ ಅವರು ಸಮಾನತೆ ಬಂದೇ ಬರ್ತದೆ ರೀ, ಬರೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ನಮಗೆ ಕಡಿಮೆ ಅನ್ನೋ ವಿಚಾರ ಮೇಲೆ ಬಂತು, ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಭಾವ ಬರ್ತದ್ರೆ ಸಹಜವಾಗಿ ಸಮಾಜದಲ್ಲೇ ಅಥವಾ ಕೌಟುಂಬಿಕ ಕಲಾವಿಗಳು ಮತ್ತೇನು ವಿಷಯಗಳು ಡೆವಲಪ್ ಆಗ್ತಾವೆ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಉನ್ನತ ಶಿಕ್ಷಣ ಶಾಪ್ ಆಗ್ತೈತಿ. ಇದರ ಅರ್ಥ ನೀವು ಹೆಣ್ಮಕ್ಳು ಕಲಿಬೇಡ್ರಿ ಅನ್ನೋದು, ಶಿಕ್ಷಣ ಪಡಿಬೇಡ್ರಿ ಅನ್ನೋದು ಇದು ಸರಿನಾ? ಇವತ್ತು ನಾವು ಹೇಳ್ಬೋದು, ಇಲ್ಲ ನೀವು ಅನ್ಬೋದು ಅದಕ್ಕೆ, ಇಲ್ಲ ರೀ ನಿಮಗೆ ಗೊತ್ತಿಲ್ಲ ಹೆಣ್ಮಗಳು ಕಲಿದ್ರಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾರೆ, ಮಾಡ್ರಿ ನಮ್ಮ ತಪ್ಪುಗಳಂದ್ರೆ ಹೇಳಿ. ಇಲ್ಲಿ ನಮ್ದು ಏನಾಗ್ಯದಪ್ಪ ಅಂತಂದ್ರೆ ಪುರುಷ ಏನು ಹೇಳ್ತಾನೋ ಸರಿಪ್ಪ, ಗಂಡ ಏನು ಹೇಳ್ತಾನೋ ಸರಿ. ಮತ್ತು ನಮ್ಮಲ್ಲಿ ಇವತ್ತು ಜನಪದಕ್ಕ ಹಾಡುಗಳಿರ್ಬೋದು, ಜನಪದೀಯ ವಿಚಾರಗಳಿರ್ಬೋದು, ನಮ್ಮ ಹಳೆಯ ವಿಚಾರಗಳಿರ್ಬೋದು, ಸಾಂಪ್ರದಾಯಿಕ ವಿಚಾರಗಳಿರ್ಬೋದು, ಇದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಯಾವಾಗ ನಾವು ವೆಸ್ಟರ್ನೈಸ್ ಎಜುಕೇಷನ್ ಬ್ರಿಟಿಷಿಂದ ಕಲಿಲಿಕ್ಕೆ ಶುರು ಮಾಡಿದ್ದೀವಿ, ಆಗ ಶುರುವಾಗಿ ಸಣ್ಣಂಗೆ ಪ್ರಶ್ನೆ ಮಾಡುವಂಥದ್ದು ವಿಚಾರಶಕ್ತಿ ಬೆಳೀತಾ ಇದ್ದು. ಇವತ್ತು ಮುಖ್ಯವಾಗಿ ಹೆಣ್ಮಕ್ಳು ಕಲಿಬೇಕಾಗಿದ್ದು ವೈಜ್ಞಾನಿಕ ತಿಳುವಳಿಕೆಯನ್ನು, ವೈಚಾರಿಕ ತಿಳುವಳಿಕೆಯನ್ನು. ಗಂಡು ಹೆಣ್ಣು ಸಮಾನ, ಅದರ ಅರ್ಥ ಸ್ವೇಚ್ಛಾಚಾರ ಅಂತಲ್ಲ. ಯಾವ ಹೆಣ್ಣುಮಗಳನ್ನು ಇಬ್ಬರಿಬ್ಬರು ಗಂಡರ ಜೊತೆ ಬದುಕು ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬಯಸೋದೂ ಇಲ್ಲ. ಮತ್ತು ಅದಕ್ಕೆ ಗಂಡನಿಂದ ಅವಳು ಏನು ಬಯಸ್ತಾಳಪ್ಪ, ನನ್ನ ಮೇಲೆ ಇರಲಪ್ಪ, ನನ್ನ ಜೊತೆಗೆ ಇರಲಿ ಅನ್ನುವಂಥ ಮಾತನ್ನು ಬಯಸ್ತಾ ಇರ್ತಾಳೆ. ಹೀಗಾಗಿ ಅದನ್ನು ಬಯಸಿದಾಗ ಸಹಜವಾಗಿ ಚಿಕ್ಕಾಡು ಶುರು ಆಗ್ತಾವೆ. ಮೂಲತಃ ಗಂಡಿನ ಅದು ಪಿತೃಪ್ರಧಾನ ಸಮಾಜದಲ್ಲೇ ಗಂಡು ಏನು ಹೇಳ್ತಾರೆ ಸರಿ ಅನ್ನುವಂಥ ವಾತಾವರಣ ಇದ್ದಾಗ ಪ್ರಶ್ನೆ ಮಾಡುವಂಥ ಹೆಣ್ಮಗಳು ಬಂದಾಗ ಅವಳು ಸ್ವೇಚ್ಛಾಚಾರಿಣಿ ಅಥವಾ ಸ್ವತಂತ್ರ ಹೆಸರಲ್ಲಿ ಸ್ವೇಚ್ಛೆಯಾಗಿ ಪ್ರಶ್ನೆ ಮಾಡ್ತಾಳೆ ಅನ್ನೋಂಥ ಇಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದರ ಅರ್ಥ ಇಷ್ಟ. ಇಲ್ಲೇ ಇವರಿಬ್ಬರು ವಾದ ಮಾಡಿದಂಥ ಒಂದು ಸಂಸ್ಕೃತ ಯೂನಿವರ್ಸಿಟಿಯ ಏನಪ್ಪ ಅಂತಂದ್ರೆ VC ಶರ್ಮಾ ಅವರು, ಕುಲಪತಿ ಅಹಲ್ಯ ಶರ್ಮಾ ಅವರು, ಇನ್ನೊಂದು ಕಡೆ ನಮ್ಮ ಸುಚೇಂದ್ರ ಪ್ರಸಾದ್, ಈ ಒಂದು ಸಂಸ್ಕಾರ ಭಾರತಿ ಕರ್ನಾಟಕ, ಇವರಿಬ್ಬರು ವಿಚಾರಗಳು ಸಹಜವಾಗಿ ಹಿಂದುತ್ವದ ನೆಲೆಗಟ್ಟಿನಲ್ಲೇ, ಮನುಸ್ಮೃತಿಯ ನೆಲೆಗಟ್ಟಿನಲ್ಲೇ ಸ್ವತಂತ್ರಕ್ಕೆ ಅರ್ಹಳಲ್ಲ ಹೆಣ್ಮಗಳು ಅನ್ನೋದನ್ನು ಇಂಡೈರೆಕ್ಟಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಇದು ತಪ್ಪ. ಹೆಣ್ಮಕ್ಳಿಗೆ ಕಲೀಲಿ, ಪ್ರಶ್ನೆ ಮಾಡಲಿ, ವೈಜ್ಞಾನಿಕವಾಗಿ ಬೆಳೀಲಿ ಅಂದಾಗ ಈ ದೇಶ ಅಭಿವೃದ್ಧಿ ಅಥವಾ ವಿಶ್ವಗುರು ಆಗಲಿಕ್ಕೆ ಸಾಧ್ಯತೆ ವಿನಃ ಒಂದು ಇಡೀ ಈ ದೇಶದ ಅರ್ಧ ಭಾಗ ಕಲಿದೇ ಹೋದರೆ, ಹೈಯರ್ ಎಜುಕೇಷನ್ ಪಡೆದೇ ಹೋದರೆ ನಾವು ಅವ್ರ ಜೊತೆ ಗುಲಾಮರಾಗಿ ನಾವು ಹೇಳೋ ಸತ್ಯ ಪಾತ್ರ ಹೇಳ್ತಾ ಊಟ ಮಾಡೋದು, ಬದುಕೋದು, ಏನೂ ದುಡಿದು ಆರಾಮಾಗಿರುವಂಥದ್ದು ಅಷ್ಟ ಆಗ್ತದೆ, ಮತ್ತೇನಾಗಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಅವರು ನಮ್ಮ ಹಾಗೆ ಮನುಷ್ಯರನ್ನ, ಅವ್ರಿಗೂ ಸಮಾನತೆ ನೆಲೆಗಟ್ಟಿನಲ್ಲೇ ಇನ್ನೇನು ಸ್ವೇಚ್ಛಾಚಾರ ಬರಬಾರ್ದು ಅನ್ನೋದ್ರಲ್ಲಿ ಅರ್ಥದ. ಅದು ಯಾರಲ್ಲೂ ಬರಬಾರ್ದು, ಗಂಡಿನಲ್ಲೂ ಬರಬಾರ್ದು, ಹೆಣ್ಣಲ್ಲೂ ಬರಬಾರ್ದು. ಇಬ್ಬರು ಸಮಾನರಿದ್ದಾಗ ಸ್ವತಂತ್ರವಾಗಿ ನಿಶ್ಚಿತವಾಗಿ ಇರ್ತಾರೆ. ಅದಕ್ಕೆ ಈ ವಿಚಾರಗಳು
ಇನ್ನೂ ಚರ್ಚೆಗೆ ಒಳಗೋಕ್ಕಿಂತಲೂ ಹೆಣ್ಮಕ್ಳು ಉನ್ನತ ಶಿಕ್ಷಣ ಪಡೀಲಿ, ಅವರು ಪ್ರಶ್ನೆ ಮಾಡೋದನ್ನು ಕಲೀಲಿ, ವೈಜ್ಞಾನಿಕವಾಗಿ ಬೆಳೀಲಿ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಈ ದೇಶದ ಪೂರ್ಣ ಅಭಿವೃದ್ಧಿಗೆ ಹೆಣ್ಮಕ್ಳು ಕಲಿಯೋದನ್ನ ಅನಿವಾರ್ಯ ಅನ್ನೋ ಮಾತನ್ನು ನಾವೆಲ್ಲ ತಿಳ್ಕೊಂಡು ಅಳವಡಿಸ್ಕೊಳ್ಳುವಂಥ ದಿನಗಳು ಇವತ್ತಿದ್ದಾವೆ. ಯಾಕಂದ್ರೆ ಆರ್ಥಿಕವಾಗಿ ನಾವು ಬಲಿಷ್ಠರು ಮತ್ತು ವೈಜ್ಞಾನಿಕವಾಗಿ ಬಲಿಷ್ಠ ಆಗಬೇಕಾಗಿದ್ದರೆ ಶಿಕ್ಷಣ ಭಾಳ ಅತ್ಯಗತ್ಯ ಅನ್ನೋದು ಅಂಬೇಡ್ಕರ್ ಅವ್ರ ವಾದ. ಇದನ್ನು ನೀವು ಒಪ್ಪಬೋದು, ಒಪ್ಪದೇ ಇರ್ಬೋದು. ಒಪ್ಪೋದು ಬಿಡೋದ್ರಿಂದ ಇನ್ನೂ ನಮ್ಮ ದೇಶ ಹಿಂದುಳಿದ ಹೋಗ್ತಾ ವಿನಃ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಅಷ್ಟ ಸತ್ಯ. ಯಾಕಂದ್ರೆ ಇಲ್ಲಿವರೆಗೆ ನಾವು ಗುಲಾಮರಾಗಿದ್ದು ನಾವು ಸ್ವಂತ ವಿಚಾರಶಕ್ತಿ ಬೆಳೆಸ್ಕೊಳ್ಳದೇ ಇದ್ದಾಗ ಯಾವಾಗ ನಾವು ಸ್ವಂತ ಪರಿಕಲ್ಪನೆ ಬಂತು ಅಂದ್ರೆ ಬ್ರಿಟಿಷರು ಮೆಕಾಲೆ ಶಿಕ್ಷಣ ನಮ್ಮಲ್ಲಿ ಏನು ಶುರುವಾಯಿತು, ವಿಚಾರ ಮಾಡೋ ಶಕ್ತಿ ಬೆಳೀತು. ಆಗ ನಮ್ಮಲ್ಲಿ ದಾದಾಬಾಯಿ ನವರೋಜಿ ಅಂಥವರು, ಲೋಕಮಾನ್ಯ ತಿಲಕರಂಥವರು, ಗಾಂಧಿ ಅಂಥವರು, ಅದೇ ಕಾಲಕ್ಕೆ ನಮ್ಮ ಅನೇಕ ರಾಜಾರಾಮ್ ಮೋಹನ್ ರಾಯರಂಥ ಸಮಾಜ ಸುಧಾಕರು ಇವರೆಲ್ಲರೂ ನಮಗೆ ಭೇಟಿ ಆದರೂ ನಮ್ಮದಿಗೆ ಬಂದು ನಮ್ಮನ್ನು ಪರಿವರ್ತನೆ ಮಾಡಿದ್ರು ಅನ್ನೋದು ನಾವು ನೆನಪಿಸ್ಕೊಳ್ತಾ, ಈ ಇಬ್ಬರ ವಾದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಶಾಪ ಆಗೋದಿರಲಿ. ಯಾಕಂದರೆ ಶಿಕ್ಷಣ ಬೇಕು, ಶಿಕ್ಷಣದ ಶಾಪ ಅಲ್ಲದು, ಅದು ವರ ಅದು ಮತ್ತೊಮ್ಮೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮಗಿದು ಲೈಕ್ ಆಗದೇ ಇರ್ಬೋದು, ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಯಾಕಂತಂದ್ರೆ ಹೆಣ್ಣುಮಕ್ಕಳು ಗಂಡಿನಷ್ಟ ಪ್ರಬಲರು ಮಾನಸಿಕವಾಗಿ, ದೈಹಿಕವಾಗಿ ಅನ್ನೋದನ್ನು ನೆನಪಿಟ್ಕೊಂಡು ನಾವು ಮುಂದಡಿ ಇಡೋದು ಯೋಗ್ಯ ಅಂತ ಹೇಳ್ತಾ H60 ನ್ಯೂಸ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.